ಈ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ಜನ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಯಾವ ತೀರ್ಪನ್ನು ಕೊಡ್ತಾರೋ ಅದಕ್ಕೆ ನಾವು ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ. ನಮಗೆ ಯಾವ ಹೊಟ್ಟೆಕಿಚ್ಚು ಇಲ್ಲ. ರಾಜಕೀಯ ಕ್ಷೇತ್ರದಲ್ಲಿ ಯಾವಾಗ ಚುನಾವಣೆಗಳು ಬರ್ತಾವೋ ಆ ಸಂದರ್ಭದಲ್ಲಿ ಜನಾದೇಶಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕು. ಕಾರಣ ಏನಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ನಿರಂತರವಾಗಿ ಕಲಿತಾನೇ ಇರ್ತೀವಿ. ಆ ಕಲಿಯುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮಗಳದ್ದು ಕೂಡ ತಪ್ಪಾಗಿರ್ಬೋದೇನೋ. ನಾನು ಬೇರೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತೇಳಿ ಭಾವಿಸಿ ಮುಂದಿನ ಚುನಾವಣೆಗಳಿಗೆ ನಾನು ತಯಾರಾಗಬೇಕು ಅನ್ನೋದು ಅಷ್ಟೇ ನಾನು ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಬಿಟ್ಟರೆ ದ್ವೇಷವನ್ನು ಇಟ್ಕೊಂಡು ರಾಜಕೀಯ ಎಂದೂ ಮಾಡೋದಿಲ್ಲ. ಈ ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರು ಯಾವ ರೀತಿ ದುರಾಡಳಿತವನ್ನು ಮಾಡ್ತಾ ಇದ್ದಾರೆ, ದೌರ್ಜನ್ಯ ದಬ್ಬಾಳಿಕೆಗಳಿಂದ ನಡೆಸ್ತಾ ಇದ್ದಾರೆ. ಒಂದು ನಯಾ ಪೈಸೆ ಕೂಡ ಸರ್ಕಾರದಿಂದ ಅನುದಾನವನ್ನು ತಂದು ಅಭಿವೃದ್ಧಿ ಮಾಡದೆ ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಹಣವನ್ನು ನಾವು ಮಾಡಿದ್ದು ಅಂಥೇಳಿ ಎಲ್ಲ ಕಡೆ ಪೂಜೆಗಳಲ್ಲಿ ಹೋಗಿ ಇವತ್ತು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಸಾರ್ವಜನಿಕರು ಅನೇಕ ಜನ ಭಾಳ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅವರ ಪ್ರತಿನಿಧಿಯಾಗಿ ಸಾರ್ವಜನಿಕವಾಗಿ ಯಾರೂ ಕೇಳಲಿಲ್ಲಲ್ಲಪ್ಪ ಅನ್ನುವಂಥ ಕೊರಗು ನಮ್ಮ ಕ್ಷೇತ್ರದಲ್ಲಿದೆ. ಕಾರಣ ಏನಂತೇಳಿದರೆ, ರಾಜ್ಯದ 224 ಕ್ಷೇತ್ರಗಳಲ್ಲಿ ಯಾರೇ ಗೆದ್ದರೂ ಕೂಡ ಅವರು ಕೆಲಸ ಮಾಡಿ ಜನರ ಸೇವೆಯನ್ನು ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೀವಿ. ಆದರೆ ಪ್ರತಾಪ್ ಸಿಂಹಣ್ಣ, ನಾರಾಯಣಸ್ವಾಮಣ್ಣ, ಈ ಕ್ಷೇತ್ರದಲ್ಲಿ 2 MLAಗಳಿದ್ದಾರೆ. ಒಬ್ಬರು ಅಧಿಕೃತವಾದಂಥ MLA, ಇನ್ನೊಬ್ಬರು ಸೂಪರ್ MLA ಅಂತೇಳಿ ನಾನು ಹೇಳ್ತಾ ಇಲ್ಲ, ನಮ್ಮ ಕ್ಷೇತ್ರದ ಜನ ಹೇಳ್ತಾ ಇದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 224+1 ಹೆಂಗೆ ಬಂತು ಅಂತೇಳಿ ನನಗೂ ಪ್ರಶ್ನೆ ಕಾಡ್ತಾನೆ ಇದೆ. ಹುಡುಕ್ತಾ ಇದ್ದೀನಿ ಅವ್ರಿಗೆಲ್ಲಾದರೂ ಪತ್ರ ಇನ್ನೊಂದು ಕೊಟ್ಟರ ಪ್ರಮಾಣ ಪತ್ರ ಅಂತ. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಅದು ಯಾವುದೇ ಪಕ್ಷ ಇದ್ದರೂ ಕೂಡ ಆಯಾ ಪಕ್ಷದ ಕಾರ್ಯಕರ್ತರು ನಮ್ಮ MLA ಗೆಲ್ಲಬೇಕು ಅಂತೇಳಿ ಕಷ್ಟಪಡ್ತು ಕೆಲಸ ಮಾಡ್ತಾರೆ. ಅದು ತಪ್ಪಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಅದೇ ರೀತಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆದರೆ ಅವರ MLA ಗೆಲ್ಲಬೇಕು ಅಂತೇಳಿ ಕಷ್ಟಪಟ್ಟು ಕಾರ್ಯಕರ್ತರು ಕೆಲಸ ಮಾಡಿದಂಥ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಗೆ ಮತ್ತು ಹಿರಿಯ ಮುಖಂಡರುಗಳಿಗೆ ಇವತ್ತು ಈ ಕ್ಷೇತ್ರದಲ್ಲಿ ಗೌರವ ಇಲ್ಲ. ಕಿಮ್ಮತ್ತು ಕಾಸಿನ ಬೆಲೆ ಇಲ್ಲ ಅವರಿಗೆ. ಇಲ್ಲಿಂದ ಹೋಗಿ ಕೋಲಾರಲ್ಲಿ ಸೂಪರ್ MLA ಮನೆ ಬಾಗಿಲಲ್ಲಿ ಕೈ ಕಟ್ಟಿಕೊಂಡು ಕೇಳಿದಾಗ ಮಾತ್ರ ಅವರ ಕೆಲಸ. ಇಲ್ಲ ಅಂತೇಳಿದರೆ ಇಲ್ಲ. ಅಧಿಕೃತವಾದಂಥ MLA ಒಂದು ಲೆಟರ್ಡನ್ನು ಕೂಡ ಸಾರ್ವಜನಿಕವಾಗಿ ಕೇಳಿದಂಥವ್ರಿಗೆ ಕೊಡ್ತಾ ಇಲ್ಲ. ಯಾರೇ ತೊಂದರೆ ಆದರೂ ಕೂಡ ಕೇಳಬೇಕಂತೇಳಿದ್ರೆ ಕೋಲಾರ್ಗೆ ಹೋಗಬೇಕು. ಅನುದಾನಗಳು ಹಂಚಬೇಕಂದ್ರೆ ಕೋಲಾರ್ಗೆ ಹೋಗಬೇಕು. ಈ ಕ್ಷೇತ್ರದಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಒಂದು ಕೆಲಸನೂ ಈ ಕ್ಷೇತ್ರದ ಗುತ್ತಿಗೆದಾರರ ಕೆಲಸ ಸಿಗ್ತಾ ಇಲ್ಲ. ಎಲ್ಲರಿಗೂ ಹೊರಗಿನವ್ರಿಗೆ ಸಿಗ್ತಾ ಇದೆ. ಗುತ್ತಿಗೆದಾರರ ಪರಿಸ್ಥಿತಿ ಏನಾಗಬೇಕು? ಸಾಲಗಳು ಮಾಡಿರ್ತಾರೆ, ಒಂದು ಕಡೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ, ಸುಳ್ಳು ಭರವಸೆಗಳನ್ನು ಕೊಟ್ಟು ನಂಬಿಸಿ ಅವರಲ್ಲಿ ಕೆಲಸ ಮಾಡಿಸ್ಬಿಟ್ಟಿದ್ದಾರೆ. ಏನಾದರೂ ಕಾಸಿರ್ತಕ್ಕಂಥ ಅನುದಾನ ಬಂದರೆ, ಕೆಲಸ ಬಂದರೆ ಅದು ಹೊರಗಿನವ್ರಿಗೆ, ಕಾಸು ಇಲ್ಲದೆ ಇರ್ತಕ್ಕಂಥ ಕೆಲಸಕ್ಕೆ ಇಲ್ಲಿನವ್ರಿಗೆ ಕೆಲಸ ಕೊಟ್ಟು ಸಾಲಗಾರರಾಗಿ ಮಾಡೋದು. ಇದೇ ನಗರಸಭೆಯಲ್ಲಿ 100 ಕೋಟಿ ಅವ್ಯವಹಾರಗಳು ನಡೀತಾ ಇದೆ. ಎಲೆಕ್ಟ್ರಿಷಿಯನ್ ರಿಪೇರಿ ಕೆಲಸದಲ್ಲಿ ಅವ್ಯವಹಾರ, ಆ ಮುನ್ಸಿಪಾಲ್ಟಿನಲ್ಲಿ ಅಂಗಡಿಗಳಿರ್ತಕ್ಕಂಥದ್ದು ಅಲ್ಲಿ ಅವ್ಯವಹಾರಗಳು. ಈ ರೀತಿ ಹಲವಾರು ಅಕ್ರಮಗಳು ನಡೆದರೂ ಕೂಡ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಕಾರ್ಯಕರ್ತರು ಕೇಳೋದಕ್ಕೆ ವಿಧಿಯೇ ಇಲ್ದಂಗೆ ಆಗ್ಬಿಟ್ಟಿದೆ. ಕೋಲಾರಲ್ಲೂ ಕೇಳುವಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಮ್ಮ ಕ್ಷೇತ್ರ ಮೀಸಲು ಕ್ಷೇತ್ರ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಹೆಚ್ಚಾಗಿದ್ದರೂ ಸಹ ಮೇಲ್ವರ್ಗದ ಜನರಿಗೆ ನಾವು ಗೌರವಪೂರ್ವಕವಾಗಿ ನಡ್ಕೊಂಡಾಗ ಮಾತ್ರ ಸಾರ್ವಜನಿಕವಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಕಳೆದ 2 ಸಾರಿ ನೀವು ಕೊಟ್ಟಂಥ ಅಧಿಕಾರದ ಅವಧಿಯಲ್ಲಿ ನಾವು ಕೆಲಸ ಮಾಡಿ ತೋರಿಸಿದ್ದೀವಿ ಬಂಧುಗಳೇ. ಇಲ್ಲಿ ಕೂತಿರ್ತಕ್ಕಂಥವ್ರು ಯಾರಾದರೂ ಹೇಳ್ರಿ,
ಕಾಂಗ್ರೆಸ್ ಅವ್ರಿಗಾಗಲಿ, ಜೆ ಡಿ ಎಸ್ ಅವ್ರಿಗಾಗಲಿ, ಆರ್ ಪಿ ಅವ್ರಿಗಾಗಲಿ, ಯಾವುದೇ ಪಕ್ಷದವ್ರಿಗಾಗಲಿ ನಾವು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದೇ ಒಂದು ಅಟ್ರಾಸಿಟಿ ಕೇಸ್ ಬೇಕಾಗಿ ಮಾಡಿಸಿದ್ದೀವಾ? ನಾವು ಮಾಡಿಸಿದ್ದೀವ ಹೇಳ್ರಿ. ಆದರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೇಲ್ವರ್ಗದವ್ರ ಮೇಲೆ ಎಲ್ಲರ ಮೇಲೂ ಅಟ್ರಾಸಿಟಿ ಕೇಸ್ ಆಗಿದೆ. 7 ಸ್ಟೇಷನ್ ಬರುತ್ತೆ, 7 ಸ್ಟೇಷನಲ್ಲೂ ಅಟ್ರಾಸಿಟಿ ಕೇಸ್ ಆಗಿದೆ. ಭಯಭೀತರಾಗಿ ಇವತ್ತು ಜನ ಬದುಕುವಂಥ ಪರಿಸ್ಥಿತಿ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ನಿಮಗೆ ಬಿಟ್ಟು ವಿಷಯ. ಹೇಳ್ತಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಗಳಲ್ಲಿ ನಿಂತಹ ಸಂದರ್ಭದಲ್ಲಿ, ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ, ಅವರ ಜೀವಿತ ಅವಧಿಯಲ್ಲಿ ಅವರು ನಮ್ಮನ್ನು ಆಗಲಿದ್ದ ದಿನಗಳ ಅವಧಿಯಲ್ಲಿ ಏನೇನು ಮಾಡಿದ್ರು ಅಂತೇಳಿ ನಮ್ಮೆಲ್ಲ ಮುಖಂಡರುಗಳು ಹೇಳ್ತಾರೆ. ಅದನ್ನೆಲ್ಲ ಕೇಳಿದ ಮೇಲೆ ನಿಮಗನ್ಸುತ್ತೆ ಈ ದೇಶವನ್ನು ಆಳಿದ 62 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮೋಸ ಹೋಗಿ ಓಟ್ ಹಾಕಿದ್ದೀವಿ. ಇನ್ನು ಮುಂದೆ ನಾವು ಎಂದೂ ಕೂಡ ಆ ಕಡೆ ತಿರುಗಿ ನೋಡಬಾರ್ದು. ಭಾರತೀಯ ಜನತಾ ಪಾರ್ಟಿ ಮಾತ್ರ ಈ ದೇಶ, ಈ ರಾಜ್ಯ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೀರ್ಮಾನ ಮಾಡುವಂಥ ಸಮಯ ಈಗ ಪ್ರಾರಂಭ ಆಗಿದೆ. ಅದಕ್ಕಾಗಿ ಇಲ್ಲಿ ಕೂತಿರ್ತಕ್ಕಂಥವ್ರು ಅನೇಕ ಜನರು ಭಾಳ ಆಶ್ಚರ್ಯದಿಂದ ಎದುರು ನೋಡ್ತಾ ಇದ್ದಾರೆ. ಕಾರಣ ಏನಂತೇಳಿದ್ರೆ, ನಮ್ಮ ಬುಜ್ಜಿಯವರು, ಕಮಲ್ ಅವರು, XMLA ಅವರು ಭಾಳ ದೂರ ಇದ್ದುಬಿಟ್ಟವ್ರು ಅಂತೇಳಿ ಸುಮಾರು ಜನ ದೂರದಲ್ಲಿ ಮಾತಾಡ್ಕೊತಾರೆ, ಹತ್ತಿರದಲ್ಲೆಲ್ಲ. ನಾವೆಲ್ಲ ಒಂದೇ ಆಗಿರೋದು, ಏನು ಒಂದು ತಾಯಿ ಹೊಟ್ಟೆಲ್ಲಿ ಹುಟ್ಟಿಲ್ಲ ಅಷ್ಟೇ. ನಾವೆಲ್ಲರೂ ಅಣ್ಣ ತಮ್ಮಂದ್ರೆ. ಈಗ ಒಬ್ಬ ಮಾತಾಡಿದ್ರಾಗ ಇನ್ನೊಬ್ಬರು ಮಾತಾಡೋಕ್ಕಾಗೋದಿಲ್ಲ. ಅಷ್ಟು ಮಾತ್ರಕ್ಕೆ ಯಾರು ಬೇರೆ ಬೇರೆ ಅವರು ಜಗಳ ಮಾಡ್ಕೊಂಡಿದ್ದಾರೆ ಅಂತ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಗುಂಪುಗಳು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು 3 ಜನ ಯಾವಾಗಲೂ ಒಂದೇ ಆಗಿ ಇರ್ತೀವಿ. ಇದ್ರ ಮಧ್ಯದಲ್ಲಿ ನಾವೆಲ್ಲರನ್ನೂ ಒಟ್ಟಾಗಿ ಹೋಗ್ಬೇಕಂತೇಳಿ ನಮ್ಮ ಸಂಸದರು ಆವಾಗ ಹೇಳ್ತಾ ಇರ್ತಾರೆ. ಮಂಜಣ್ಣು ಆವಾಗಲೂ ಹೇಳ್ತಾ ಇರ್ತಾರೆ, ಏನಾದರೂ ಮಾಡಿ ಎಲ್ಲರೂ ಒಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ. ಯಾಕಂತ ಹೇಳಿದ್ರೆ ಸಾವಿರಾರು ಜನ ಪಕ್ಷವನ್ನು ನಂಬಿ, ನಮ್ಮಲ್ಲೆಲ್ಲರೂ ನಂಬಿ ಇಲ್ಲಿ ಪಕ್ಷವನ್ನು ಕಟ್ಟಿದ್ದಾರೆ. ಅಧಿಕಾರಕ್ಕೆ ತರಬೇಕು. ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಸಹಕಾರ ಕ್ಷೇತ್ರಗಳಲ್ಲಿ ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರನ್ನು ಅಧಿಕಾರದಲ್ಲಿ ಕುಂಡ್ರಿಸಿ ನಾವು ನೋಡಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ನಮ್ಮದೆಲ್ಲರದು ಆಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಗೆಲ್ಲುವ ಕಡೆ ನಾವು ಮನಸ್ಸು ಮಾಡಬೇಕು, ನಾವೆಲ್ಲರೂ ಒಂದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಈ ವೇದಿಕೆಯಲ್ಲಿ ಸೇರಿದ್ದೇವೆ. ಆದರೆ ಕಾಂಗ್ರೆಸ್ಸಲ್ಲಿ ಆಗಿಲ್ಲ. ಅಧಿಕಾರಕ್ಕೆ ಕಿತ್ತಾಟ, ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋ ಕಿತ್ತಾಟ. ಅದರಲ್ಲೂ ವಿಶೇಷವಾಗಿ KGF ಅಲ್ಲಿ 2 MLA ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಅಂತ ಗೊತ್ತಿಲ್ಲ. ಆದ್ದರಿಂದ ಬಂಧುಗಳೇ, ನೀವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥವ್ರು ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ. BJP ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಏನೆಲ್ಲ ಮಾಡಿದೆ, ನಿಜವಾಗಲೂ ಅವರ ಆಸೆಗಳು ಏನಿತ್ತು, ಅವರ ಆದರ್ಶಗಳೇನಿತ್ತು, ಅವೆಲ್ಲವನ್ನು ಸಾಕಾರ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಕೆಲಸ ಮಾಡ್ತಾ ಬರ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಸುಳ್ಳನ್ನು ಹೇಳಿ ಸಂವಿಧಾನ ಪುಸ್ತಕವನ್ನು ಜೋಬಲ್ಲಿಟ್ಕೊಂಡು ಆ ಸಂವಿಧಾನ ಪುಸ್ತಕದಲ್ಲಿ ಏನಿದೆ ಅಂತ ತಿಳ್ಕೊಳ್ಳದೆ ಇವತ್ತು ನಾವೇ ಸಂವಿಧಾನವನ್ನು ಉಳಿಸ್ತಕ್ಕಂಥದ್ದಂತೇಳಿ ಜನಸಾಮಾನ್ಯರ ಮಧ್ಯದಲ್ಲಿ ಸುಳ್ಳನ್ನು ಹೇಳಿ ಸಾರ್ವಜನಿಕ ಬದುಕಿನಲ್ಲಿ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ವಂಚಿಸಿ ಮೋಸ ಮಾಡಿ ಓಟನ್ನು ತಕ್ಕೊಂಡು ಅಧಿಕಾರಕ್ಕೆ ಬಂದಿದೆಯಲ್ಲ, ಅದನ್ನು ಅವರೆಲ್ಲರಿಗೂ ಧಿಕ್ಕಾರ ಹೇಳಿ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳಿಗೆ ಓಟ್ ಹಾಕನ್ನು ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿ ಕೆಲಸಕ್ಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಡಿ. ಇಷ್ಟೆಲ್ಲ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಕಡೆ ನಮ್ಮ ಸಂಸದರು ನನ್ನ ಕಡೆ ನೋಡ್ತಾ ಇದ್ದಾರೆ, ಸ್ವಲ್ಪ ಬೇಗ ಮುಗಿಸ್ಲಿ ಅಂತೇಳಿ ಬಿಟ್ಕೊಡ್ತೀನಿ. ನಿಮಗೆ ಬಿಟ್ಕೊಟ್ಟು ನೀವೇ ಮಾತಾಡಬೇಕು ಹೆಚ್ಚಾಗಿ, ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ. ಆದ್ದರಿಂದ ಇನ್ನು ಒಂದು ಪದ, ಈ 3 ಜನ ನಮಗೆ ಸಂಸದರು ಒಂದು ಸಾಲ ನೆನಪು ಮಾಡಿಬಿಟ್ಟು ನಾನು ಮುಗಿಸ್ತೀನಿ ಭಾಷಣ. ಆರ್ಟಿಕಲ್ 370 ಬಗ್ಗೆ ಆಗಸ್ಟ್ 3ನೇ ತಾರೀಕು 2019 ದಿನ ತಾವು 3 ಜನ ಸಂಸತ್ತಲ್ಲಿ, ಸುಂದರ್ ಇಲ್ಲಿ ಕೂತಿರ್ತಕ್ಕಂಥ ಸಂಸದರು 3 ಜನ ನಾರಾಯಣಸ್ವಾಮಣ್ಣವ್ರ ಮಂತ್ರಿಗಳಾಗಿದ್ದರು. 3 ಜನ ಆ ಸಂಸತ್ ಸದನದಲ್ಲಿ ಕೂತಿರ್ತಾರೆ. ಆಗಸ್ಟ್ 3ನೇ ತಾರೀಕು 2019 ಆರ್ಟಿಕಲ್ 370ಗೆ ಒಂದು ಇತಿಶ್ರೀ ಆಡುವಂಥ ದಿನ. ಅಂಥ ಪವಿತ್ರವಾದ ಸ್ಥಳದಲ್ಲಿ ನೀವು 3 ಜನ ಸಾಕ್ಷಿ ಆದ್ರಲ್ಲ, ಇದು ನಮಗೆ ಹೆಮ್ಮೆಯಾಗಿ ಹೇಳ್ಕೊಳ್ಳುವಂಥ ವಿಷಯ ಅಂತೇಳಿ ನಾನು ನಿಮ್ಮೆಲ್ಲರ ಮುಂದೆ ಹೇಳಕ್ಕೆ ಬಯಸ್ತೀನಿ. ಎಷ್ಟೋ ಜನರಿಗೆ ಈ ಅವಕಾಶ ಸಿಕ್ಕೋದಿಲ್ಲ. ಒಂದು ದೇಶಕ್ಕೆ 2 ಸಂವಿಧಾನ, 2 ಪ್ರಧಾನಮಂತ್ರಿ ಬೇಡ ಅಂಥೇಳಿ ಸಂವಿಧಾನ ಕೊಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೇಖ್ ಅಬ್ದುಲ್ಲಾಗೆ ನಾನು ಪ್ರತ್ಯೇಕವಾದ ಸಂವಿಧಾನ ಬರ್ಕೊಡಲ್ಲ ಅಂತ ಹೇಳಿದಾಗ
ನೆಹರು ಅವರು ಬರ್ಕೊಡ್ದಿರ ಹೋಗಲಿ ಮೊಹಮ್ಮದ್ ಜಿನ್ನಾ ಹತ್ರ ಹೋಗ್ರಿ ಬರ್ಕೊಡ್ತಾರೆ ಅಂತ ಹೇಳಿದ ಮೇಲೆ ಮೊಹಮ್ಮದ್ ಜಿನ್ನಾ ಅವರು ಬರ್ಕೊಟ್ರಲ್ಲ ತಾತ್ಕಾಲಿಕವಾಗಿ ಆ ಸಂವಿಧಾನವನ್ನು ಶೇಖ್ ಅಬ್ದುಲ್ಲಾಗೆ. ಆವಾಗ 1948ರಲ್ಲಿ ನಾನು ಪ್ರಧಾನಿ ಅಂತೇಳಿ ಸ್ವತಃ ಘೋಷಣೆ ಮಾಡಿಕೊಂಡ್ರು ಶೇಖ್ ಅಬ್ದುಲ್ಲಾ ಅವರು. ಅಂಥ ಆರ್ಟಿಕಲ್ 370 ಈ ದೇಶದಲ್ಲಿ ಒಂದೇ ಸಂವಿಧಾನ ಉಳಿಬೇಕು, ಒಂದೇ ಪ್ರಧಾನಮಂತ್ರಿ ಇರಬೇಕು, ಒಂದೇ ಧ್ವಜ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಆವತ್ತಿನ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಜಿಯವರು ಹೇಳುವಂಥ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಅದಕ್ಕೆ ಮತವನ್ನು ಹಾಕುವುದರ ಮೂಲಕ ಅದನ್ನು ತೆಗೆದುಹಾಕಿದ್ರಲ್ಲ, ಅದಕ್ಕೆ ಸಾಕ್ಷಿ 3 ಜನ. ಇಂಥ ಪವಿತ್ರವಾದ ಹೆಸರು ತಗೊಳ್ಳೋಕ್ಕೆ ಬೇರೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಮತ್ತೊಂದು ಸಾರಿ ಮರುಕಳಿಸೋದೇ ಲೆಕ್ಕ ತೆಗೆದುಬಿಟ್ರು. ಅದಕ್ಕಾಗಿ ಈ ವಿಷಯವನ್ನು ಹೇಳಿ ಇನ್ನು ಮುಂದಿನ ವಿಷಯವನ್ನು ನಮ್ಮ ಕೇಂದ್ರದ ಮಂತ್ರಿಗಳಾಗಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡಿ ಸಂಸದರಾಗಿ, ಆನೇಕಲ್ನಲ್ಲಿ 5 ಬಾರಿ ಶಾಸಕರಾಗಿ, ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಬಂದಿಖಾನೆ ಇಲಾಖೆ ಇವೆರಡನ್ನು ಸಮರ್ಥವಾಗಿ ನಿಭಾಯಿಸಿ ಈ ರಾಜ್ಯದಲ್ಲಿ ಶೋಷಿತರ ಪರವಾಗಿ ಒಳ ಮೀಸಲಾತಿಯನ್ನು ಸಮಗ್ರವಾಗಿ ಜಾರಿಗೆ ತರಬೇಕಂತೇಳಿ ಶೋಷಿತರ ನೊಂದವರ ಪರವಾಗಿ ನಿರಂತರವಾಗಿ ಸೇವೆಯನ್ನು ಮಾಡಿ ಸರ್ಕಾರದ ವಿರುದ್ಧವಾಗಿ ಸೆಟೆದು ಒಳ ಮೀಸಲಾತಿ ತರಲೇಬೇಕಂತೇಳಿ ತಂದಂಥವರಲ್ಲಿ ಒಬ್ಬ ಮಹಾನ್ ನಾಯಕರಾದಂಥ ನಮ್ಮ ನಾರಾಯಣಸ್ವಾಮಿಯವರು ನಿಮ್ಮೆಲ್ಲರನ್ನು ಕುರಿತು ಮಾತಾಡೋರಿದ್ದಾರೆ. ಶಾಂತಿ ರೀತಿಯಲ್ಲಿ ಕೇಳಬೇಕಂತೇಳಿ ನಿಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸಿ ನನ್ನ ಮಾತಿಗೆ. ಸಂವಿಧಾನ ಜಾಗೃತಿಗಾಗಿ ಭೀಮನಡೆ ಅಭಿಯಾನದ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಮಾಜಿ ಕೇಂದ್ರ ಸಚಿವರು, ನಮ್ಮ ಹಿರಿಯ ಸಹೋದರರಾದಂಥ ನಾರಾಯಣಸ್ವಾಮಣ್ಣವರು, ಪ್ರತಾಪ್ ಸಿಂಹಣ್ಣವರು, ಮಂಜುನಾಥ್ ಗೌಡರು ಎಲ್ಲರೂ ಮಾತಾಡ್ತಿದ್ದಾರೆ. ಇಲ್ಲಿ ನೋಡಿದ್ದೀರಿ ವರ್ತೂರು ಪ್ರಕಾಶ್ ಅಣ್ಣವ್ರು ಇದ್ದಾರೆ, ನಮ್ಮ ಮಹೇಶ್ವರ್ ಇದ್ದಾರೆ, ಸಂಪಂಗಿ ಅಣ್ಣವ್ರು ಇದ್ದಾರೆ, ನಮ್ಮ ವೆಂಕಟೇಶ್ ಮೌರ್ಯ ಅವರು ಇದ್ದಾರೆ, ಮಹೇಶ್ ಅವರು ಇದ್ದಾರೆ, ಬುಜ್ಜಿ ನಾಯ್ಡು ಅವರು, ನಮ್ಮ ಡಾಕ್ಟರ್ ವೇಣುಗೋಪಾಲ್ ಅವರು, ಮಂಜುನಾಥ್ ಅವರು, ಕೃಷ್ಣಮೂರ್ತಿ ಅವರು, ನಮ್ಮ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, ಎಲ್ಲ ಮಂಡಲದ ಅಧ್ಯಕ್ಷರುಗಳು, ಎಲ್ಲ ನಮ್ಮ ವೇದಿಕೆ ಮೇಲೆ ಮಹಿಳಾ ಮೋರ್ಚಾ, OBC ಮೋರ್ಚಾ, ಯು ಮೋರ್ಚಾ, SC ಮೋರ್ಚಾ, ಕಪಾಲಿ ಶಂಕರ್ ಅವರು, ಬಾಲಾಜಿ ಅವರು ಎಲ್ಲರೂ ಇದ್ದೀರಿ. ಇಲ್ಲಿ ಅನೇಕ ಜನ ನಮ್ಮನ್ನು MP ಗಳನ್ನು ಮಾಡಿದಂಥ MLAಗಳನ್ನು ಮಾಡಿದಂಥ ಎಲ್ಲ ನಮ್ಮ ನಾಯಕರುಗಳು, ಮಾಧ್ಯಮದ ಮಿತ್ರರು ಇದ್ದೀರಿ. ಇಲ್ಲಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ದಯವಿಟ್ಟು ನಾನು ನಿಮಗೆ ಕೇಳ್ಕೊಳ್ಳೋದಿಷ್ಟೇ, ಈ KGF ನಗರವನ್ನು ಮಾರಿ ಸೂಪರ್ MLA ಅವರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತಿದೆ. KGF ಅನ್ನೋದು ಇವತ್ತೇನಾದ್ರು ಡೆವಲಪ್ಮೆಂಟ್ ಆಗಿದೆ, ಅಮೃತ್ ಯೋಜನೆಯಲ್ಲಿ ರಸ್ತೆಗಳು ಡೆವಲಪ್ಮೆಂಟ್ ಆಗಿದೆ, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ಆಗಿದೆ, ರೈಲ್ವೆ ಸ್ಟೇಷನ್ಗಳು ಡೆವಲಪ್ಮೆಂಟ್ ಆಗಿದೆ, ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನು ಡೆವಲಪ್ಮೆಂಟ್ ಮಾಡಿದ್ದೀರಿ, ಕುಡಿಯೋ ನೀರು ಹಳ್ಳಿ ಮನೆ ಮನೆಗೂ ಜಲ್ ಜೀವನ್ ಮಿಷನ್ ಕೊಟ್ಟಿದ್ದೀರಿ. ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ. ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು ಒಂದೇ ಒಂದು ಡೆವಲಪ್ಮೆಂಟ್ ಮಾಡಿಲ್ಲ. ಇಲ್ಲಿರ್ತಕ್ಕಂಥ ಸ್ಲಮ್ ಬೋರ್ಡಲ್ಲಿ ಮನೆ ಕಟ್ಕೊಡ್ತೀನಿ ಅಂತ ಅವ್ರ ಅಪ್ಪ 7 ಸಲ MP ಆಗೋದ್ರು, ಈಕೆ 2 ಸಲ MLA ಆಗೋದ್ರು. ಇನ್ನು ಮುಂದೆ ಅವ್ರು MLA ಆಗಲ್ಲ. ನಿಮ್ಗೇನಾದರೂ ಮನೆಗಳು ಕಟ್ಕೊಡ್ಬೇಕಂದ್ರೆ ಅದಕ್ಕೆ ಸಂಪಂಗಿ ಅಣ್ಣವ್ರನ್ನೇ ನೀವು ಇಲ್ಲಿ MLA ಆಗಿ ಆಯ್ಕೆ ಮಾಡಿಕೊಡ್ಬೇಕು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಲೂರಲ್ಲಿ ಮಂಜುನಾಥ್ ಗೌಡರು, ಕೋಲಾರಲ್ಲಿ, ನಮ್ಮ ಬಂಗಾರಪೇಟೆಯಲ್ಲಿ ಎಲ್ಲ ಭಾಗದಲ್ಲೂ ಭಾರತೀಯ ಜನತಾ ಪಾರ್ಟಿಯವರು ಗೆದ್ದು ಈ ಕರ್ನಾಟಕ ರಾಜ್ಯದಲ್ಲಿ 150ಕ್ಕೂ ಹೆಚ್ಚು ಸೀಟುಗಳನ್ನು ಕೊಡೋದ್ರ ಮುಖಾಂತರ ನೀವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಏನಿದೆ ದಲಿತರ ಪರವಾಗಿ, ಬಡವರ ಪರವಾಗಿ ಅಂತ ಹೇಳಿ ಇವತ್ತು ದಲಿತರ ವಿರೋಧಿ, ಬಡವರ ವಿರೋಧಿ, ಮಹಿಳೆಯರ ವಿರೋಧಿ, ರೈತರ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿ ಇವತ್ತು ಎಷ್ಟೋ ಜನ ಮಂತ್ರಿಗಳು ಜೈಲಲ್ಲಿದ್ದಾರೆ, ಕೆಲವರು ಬೇಲಲ್ಲಿದ್ದಾರೆ. ಇದನ್ನೆಲ್ಲ ನೀವೆಲ್ಲ ನೋಡಿದ್ದೀರಿ. ಇವತ್ತು KGFಗೆ 2 MLAಗಳು, ಒಬ್ಬರು MLA ಆದರೆ ಇನ್ನೊಬ್ಬರು ಸೂಪರ್ MLAಗಳು. ಇಲ್ಲಿ ನಗರಸಭೆಯಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತೀರಿ ಅಂತೇಳಿ ಸುಮಾರು 220 ಕೋಟಿ ನಕಲಿ ಬಿಲ್ಗಳನ್ನು ಮಾಡಿಕೊಂಡು ಯಾವ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡಿದೆ. ಇವತ್ತು KGF ನಗರದಲ್ಲಿ ಹಾಕಿರ್ತಕ್ಕಂಥ ಸುಮಾರು 10,000 ಲೈಟ್ಗಳೇನಿದೆ ಆ ಲೈಟ್ಗಳನ್ನು PM ಕೇರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ನಮ್ಮ ಕಾಲದಲ್ಲಿ ತಂದಿರ್ತಕ್ಕಂಥದ್ದು, ಅಮೃತ್ ಯೋಜನೆಯಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ನಗರೋತ್ಥಾನದಲ್ಲಿ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, ಯರಗೋಳ್ ಯೋಜನೆಯಲ್ಲಿ KGFಗೆ ನೀರು ಕೊಡಬೇಕಂತೇಳಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರ್ತಕ್ಕಂಥದ್ದು ವಿನ
ರೂಪಮ್ಮನವ್ರು ಕೇಳಿ ನೀವು ಏನು ಮಾಡಿದಿರಿ KGFಗೆ ಅನ್ನೋ ಲೆಕ್ಕಾಚಾರದಲ್ಲಿ, ಏನು ಮಾಡಿದಿರಿ ಕೋಲಾರ ಜಿಲ್ಲೆಗೆ ಅಂತೇಳಿ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರತಿಯನ್ನ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಂಥ ಜಾಗದಲ್ಲಿ ಟೈಮಲ್ಲಿ, ಅವರು ಮಂತ್ರಿ ಆಗಿದ್ದಂಥ ಟೈಮಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವ್ರಿಗೆ ಅವಮಾನ ಮಾಡಿ, ಅವ್ರು ಸತ್ತಂಥ ಟೈಮಲ್ಲೂ ದೆಹಲಿಯಲ್ಲಿ 6 ಅಡಿಗೆ 3 ಅಡಿ ಅಂಗೈ ಅಗಲ ಜಾಗನೂ ಅವರು ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ. ಇವತ್ತು ನಮ್ಮ ಓಂ ಶಕ್ತಿಯವರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಿಗೆ ನಾನು ಹೇಳಿದೆ, ಮಹೇಶ್ ಅವ್ರಿಗೆ ಹೇಳಿದೆ, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಹೇಳಿದೆ, ನಾವು ಇದು ಕಾರ್ಯಕ್ರಮ ಸಂವಿಧಾನ ಜಾಗೃತಿ ಭೀಮನಡೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಓಂ ಶಕ್ತಿ ಚಲಪತಿ ಅವರು KGF ಅಲ್ಲೇ ಮಾಡೋಣ ಅಂತೇಳ್ಬಿಟ್ಟು ಹೇಳಿ ನಮಗೆಲ್ಲರಿಗೂ ಒಪ್ಪಿಗೆ ಕೊಟ್ಟು ಎಲ್ಲ ಮುಖಂಡರುಗಳನ್ನು ಒಪ್ಪಿಸಿ ಇವತ್ತು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಓಂ ಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಿರಿ. ಇದಕ್ಕೆ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸ ನಮ್ಮ ನಾಣಸಮಣ್ಣವರು ಮತ್ತು ಪ್ರತಾಪ್ ಸಿಂಹ ಅವರು ಮಾಡಿದ್ದಾರೆ. ನಾವು ಯಾವಾಗೂ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ರಿ, ಆದರೆ ಪ್ರತಾಪ್ ಸಿಂಹ ಅವರು ನಾಣಸಮಣ್ಣವ್ರು ಮಾತಾಡೋದು ಇದೆಯಲ್ಲ, ಅದು ಜನರಿಗೆ ಇವತ್ತು ನಾವು ಯಾವುದೇ ಜಾತಿ ವಿರೋಧಿಗಳಲ್ಲ. ಇಲ್ಲಿರ್ತಕ್ಕಂಥ ಮುಸ್ಲ್ಮಾನರು ದೇಶದ ಪರವಾಗಿದ್ದರೆ ನಮ್ಗೆ ಅವರು ಓಟು ಬೇಕು, ಅವ್ರು ನಮ್ಗೆ ಓಟ್ ಹಾಕಿಲ್ಲ ಅಂದ್ರೂ ದೇಶದ ಪರವಾಗಿರಬೇಕು. ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ರು ನಮ್ಮ ಅಣ್ಣ ತಮ್ಮಂದರು, ಅವ್ರನ್ನೂ ನಾವು ಜೊತೆಲಿ ಇಟ್ಕೊಂಡು, ಅವ್ರೇನು ಇಂಗ್ಲೆಂಡಿಂದ ಬಂದವರೆಲ್ಲ, ನಮ್ಮ ಕಮ್ಯುನಿಟಿಯವರೇ, ಏನೋ ಮತಾಂತರ ಆಗಿರ್ಬೋದು, ಅವ್ರು ಇವತ್ತಲ್ಲ ನಾಳೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಇವತ್ತೇನು ಜೀವನ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತು ಈ ದೇಶಕ್ಕೆ ಗೌರವ ಕೊಡಬೇಕಂತೇಳಿ. ಆದರೆ ಯಾರೂ ದೇಶ ವಿರೋಧಿ ಚಟುವಟಿಕೆಗಳನ್ನು ನಮ್ಮ KGF ನಗರದಲ್ಲಿ ಯಾರೂ ಮಾಡಿಲ್ಲ. ಈ KGF ನಗರದ ಡೆವಲಪ್ಮೆಂಟಲ್ಲಿ ಏನು ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥ ಏನು ಸೂಪರ್ MLA ಅವರು ಇದ್ದಾರೆ, ಅವ್ರಿಗೆ ವಿರೋಧ ನಮ್ಮ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ನಮ್ಮ ಶಾಸಕರಾಗಿ ಸಂಪಂಗಣ್ಣವ್ರನ್ನ ಆಯ್ಕೆ ಮಾಡ್ತೀರಿ. ಹಿಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳನ್ನು, ನಗರಸಭೆ ಮೆಂಬರ್ಗಳನ್ನೆಲ್ಲ ಮಾಡಿದಿರಿ. ಹಿಂದೆ ನಮ್ಮ ರಾಜೇಂದ್ರಣ್ಣವರು MLA ಆಗಿದ್ದರು, ಬಕ್ಸವತ್ಸಲಮ್ಮನು MLA ಆಗಿದ್ದರು. ಅವ್ರಿಗೆ ಇಲ್ಲೇನಾದ್ರು ಡೆವಲಪ್ಮೆಂಟ್ ಮಾಡಬೇಕನ್ನೋ ಮನಸ್ಸಿತ್ತು. ಆದರೆ ಇವರು ಎಲ್ಲಿಂದನೋ ಬಂದು ಇಲ್ಲಿ MLA ಆಗಿಬಿಟ್ಟು ಈ KGF ಇರ್ತಕ್ಕಂಥದ್ದು ಹಣವನ್ನು, ಸಂಪತ್ತನ್ನು ನುಂಗಿ ನೀರು ಕುಡಿಬೇಕನ್ನೋದು ಒಂದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥದ್ದಿಲ್ಲ. ಇದಕ್ಕೆ ಸಹಕರಿಸಿದಂಥ ಎಲ್ಲ ಜಿಲ್ಲೆಯ ಎಲ್ಲ ಮೋರ್ಚಾ, ನಮ್ಮ ಪೇರೆಂಟ್ ಬಾಡಿ ಎಲ್ಲ ಪದಾಧಿಕಾರಿಗಳು, ಎಲ್ಲ ಮಂಡಲದ ಅಧ್ಯಕ್ಷರುಗಳು, ನಮ್ಮ DSS ಚಲಪತಿಯವ್ರು ಬಂದವ್ರೆ, ವೆಂಕಟೇಶಣ್ಣವ್ರು ಬಂದವ್ರೆ, ನಮ್ಮ ಬಂಡಿ ವೆಂಕಟೇಶಣ್ಣವ್ರು ಬಂದವ್ರೆ, ನಮ್ಮ ಲಕ್ಷ್ಮಣ್ ಗೌಡ್ರು, ಆನಂದ್ ಗೌಡ್ರು, ಪ್ರತಿಯೊಬ್ಬರು ಬಂದವರು ಇಲ್ಲಿ. ನಮ್ಮ ಮಮತಮ್ಮವ್ರು ಇರ್ಬೋದು, ಅರುಣಮ್ಮ ಇರ್ಬೋದು, ಪದ್ಮಾವತಿ ಅವರು ಇರ್ಬೋದು, ನಮ್ಮ ಈ KGF ನಗರದ ಎಲ್ಲ ನಗರಸಭಾ ಸದಸ್ಯರುಗಳು, ಮಂಡಲದ ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರು ಸುರೇಶರು ಇರ್ಬೋದು, ನಮ್ಮ ಸ್ವಾಮಿಗಳವ್ರು ಇರ್ಬೋದು, ಎಲ್ಲ ನಮ್ಮ ಕಮಲು, ಬುಜ್ಜಿ, ನಮ್ಮ ವಿಜಿ, ಪ್ರತಿಯೊಬ್ಬರು CD ರಾಮಚಂದ್ರ, ವಿಜಿ ಅವರು, ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂಥ ಮಂಜುನಾಥ್ ಅವರು, ವೆಂಕಟೇಶ್ ಮೌರ್ಯಣ್ಣವರು, ಸುಂದರ್ ಅವರು, ನಮ್ಮ ಮುಳಬಾಗ್ಲು ಅಲ್ಲಿಂದನೂ ಒಂದಷ್ಟು ಜನನ ಕರ್ಕೊಂಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಹೊಸರಾಯಣ್ಣವರು ಎಲ್ಲರೂ ಕೆಲಸ ಕಷ್ಟಪಟ್ಟಿದ್ದೀರಿ. ಹೆಸರು ಪ್ರತಿಯೊಬ್ಬರೂ ಕಷ್ಟ ಬಿದ್ದಿದ್ದೀರಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವರ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾವ್ರೆ, ನಾವು ಹೃದಯದಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀರಿ. ಅವ್ರಿಗೆ ನಾವು ಹೃದಯದಿಂದ ಗೌರವ ಕೊಡ್ತೀರಿ. ಇವರು ಮೋಸ ಮಾಡಿ ಅವರಿಗೆ ಇವತ್ತು ಸಂವಿಧಾನ ಪ್ರತಿಯನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಅವರು ಅಂತೇಳಿ ನಿಮ್ಮನ್ನು ಕುರಿತು 4 ಮಾತನಾಡಲು ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಹೊಂದಿಸಿ ಗೊಳಿಸಲು ಮಾಜಿ ಸಚಿವರು ಆದಂಥ ಶಾಸಕರು ಆದಂಥ ನಮ್ಮ ಸಂಪಂಗಣ್ಣವರು, ಎಸ್ ಮುನ್ಸಮ್ಮಣ್ಣವರು ಅವರೆಲ್ಲ ಸಹಕಾರ ಕೊಟ್ಟರು. ಅದೇ ರೀತಿ ಜಿಲ್ಲೆಯಲ್ಲಿರುವಂಥ ಪೇರೆಂಟ್ ಬಾಡಿಯವರು ಮತ್ತು ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಸಹಕಾರ ಕೊಟ್ಟರು. ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬ ಅದ್ಭುತವಾಗಿ ನಮಗೆ ಮಾಹಿತಿ ಕೊಟ್ಟು, ಏನು ನಮ್ಮ ವಾದಿರಾಜವರು ಕೊಟ್ಟಿದ್ದರು ಅದೊಂದು ಪ್ರಣಾಳಿಕೆ ಥರ ನಮಗಿದೆ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಒಂಥರ ಮನಕ್ಕೆ ಮಿಡ್ದಂಗೆ ಮತ್ತು ಯಾವ ರೀತಿ ನಾವು ಇರಬೇಕಂತ ಹೇಳ್ಕೊಟ್ಟಂಥ ಪ್ರತಾಪ್ ಸಿಂಹಣ್ಣವರು ಎಲ್ಲರೂ ಬಂದು ಒಳ್ಳೆಯ ಕಾರ್ಯಕ್ರಮನ ಯಶಸ್ವಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜಯ ಜಯ ಕರ್ನಾಟಕ ಮಾತೆ. நின்னை தீண்டும் இன்பம் தோன்றுதட நந்தலாலா நந்தலாலா நந்தலாலா.